ಮಹಾರಾಷ್ಟ್ರದ ಕಿಡಿಗೇಡಿಗಳಿಗೆ ಕನ್ನಡಿಗರಿಂದ ವಿಭಿನ್ನ ಸಂದೇಶ. ಮಹಾರಾಷ್ಟ್ರದ ಬಸ್ ಚಾಲಕ ಹಾಗೂ ನಿರ್ವಾಹಕರಿಗೆ ಸಿಹಿ ತಿನಿಸಿ ಗುಲಾಬಿ ನೀಡಿದ್ದು ವಿಭಿನ್ನವಾಗಿತ್ತು. ಬೆಳಗಾವಿ ಗಡಿಯಲ್ಲಿ ಮರಾಠಿ ಪುಂಡರ ದಾಂಧಲೆ ತೀವ್ರಗೊಳ್ಳುತ್ತಿದ್ದರೆ ಇದೇ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಕನ್ನಡ ಪರ ಸಂಘಟನೆ ವಿನೂತನ ರೀತಿಯ ಪ್ರತಿಭಟನೆ ನಡೆಸಿದೆ. ಮಹಾರಾಷ್ಟ್ರದ ವಾಹನಗಳ ಚಾಲಕರಿಗೆ ಸಿಹಿ ಹಾಗೂ ಗುಲಾಬಿ ನೀಡಿ ಸೌಹಾರ್ದತೆ ಮೆರೆದಿದ್ದಾರೆ. ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರವೀಣ್ ಶೆಟ್ಟಿ ಬಣದ ಕರವೇ ಕಾರ್ಯಕರ್ತರು ಮಹಾರಾಷ್ಟ್ರದ ವಾಹನಗಳನ್ನು ತಡೆದು ಅಲ್ಲಿನ ಚಾಲಕರು ಹಾಗೂ ನಿರ್ವಾಹಕರಿಗೆ ಸಿಹಿ ತಿನಿಸಿ ಹೂವು ನೀಡಿ ಗೌರವ ವ್ಯಕ್ತಪಡಿಸುತ್ತಿದ್ದಾರೆ. ಭಾಷಾ ವಿವಾದದಿಂದ ಉದ್ರೇಕಗೊಳ್ಳದೆ ಶಾಂತಿ ಕಾಪಾಡುವ ಅಗತ್ಯವಿದೆ ಎಂದು ಸಂದೇಶ ಹಂಚಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಹೋರಾಟಗಾರರು, ಕೇವಲ ಮರಾಠಿ ಭಾಷೆ ಬರುವುದಿಲ್ಲವೆಂದು ನಿರ್ವಾಹಕರ ಮೇಲೆ ಹಲ್ಲೆ ನಡೆಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಬಡ ಚಾಲಕರು ನಿರ್ವಾಹಕರು ಹೊಟ್ಟೆಪಾಡಿಗಾಗಿ ಜೀವನ ನಡೆಸುತ್ತಾರೆ. ಅಂಥವರ ಮೇಲೆ ದೌರ್ಜನ್ಯ ತೋರುವುದು ಯಾವುದೇ ರೀತಿಯಿಂದಲೂ ನ್ಯಾಯಸಮ್ಮತವಲ್ಲ ಎಂದು ಖಂಡಿಸಿದರು. ಕರ್ನಾಟಕ ಮಹಾರಾಷ್ಟ್ರ ಗಡಿಭಾಗದಲ್ಲಿ ಹೆಚ್ಚುತ್ತಿರುವ ಭಾಷಾ ಆಧಾರಿತ ಸಂಘರ್ಷದ ನಡುವೆಯೂ ಕನ್ನಡಿಗರು ಶಾಂತಿಯ ಪ್ರತಿಭಟನೆ ಮೂಲಕ ನಾವೆಲ್ಲರೂ ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಂದೇ ದೇಶದ ಮಕ್ಕಳು, ಪರಸ್ಪರ ಗೌರವದಿಂದ ಬದುಕೋಣ ಎಂಬ ಸಂದೇಶ ನೀಡಿದ್ದಾರೆ. ಈ ಸಾಂಪ್ರದಾಯಿಕ ಹೋರಾಟ ಹಲವರ ಗಮನ ಸೆಳೆದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡ ಪರ ಕಾರ್ಯಕರ್ತರ ನಡೆ ಮೆಚ್ಚುಗೆಗೆ ಪಾತ್ರವಾಗಿದೆ.